ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಚಾರ ಕೂಡ. ಅದು ಏನಪ್ಪಾ ಅಂತಂದ್ರೆ ಎಕ್ಸೆಲ್ ಆಪ್ಷನ್ಸ್ ಅನ್ನೋ ಒಂದು ಮೆನುನ ವಾಕ್ ಥ್ರೂ ಮಾಡ್ತಾ ಇದ್ದೀನಿ. ಎಕ್ಸೆಲ್ ಆಪ್ಷನ್ಸ್ ಅನ್ನೋದು ನೀವು ಯೂಸ್ ಮಾಡುವಂತ ಎಕ್ಸೆಲ್ ವರ್ಷನ್ಸ್ ಅಲ್ಲಿ ಡಿಫ್ರೆಂಟ್ ವರ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ. ಬಟ್ ಇದು ಎಕ್ಸೆಲ್ ಆಪ್ಷನ್ಸ್ ಅಂತ ಸಿಗುತ್ತೆ. ಕೆಲವೊಮ್ಮೆ ನಿಮಗೆ ಇಲ್ಲೇ ಸ್ಟಾರ್ಟಿಂಗ್ ಮೆನುನಲ್ಲೇ ಸಿಗುತ್ತೆ, ಕೆಲವೊಮ್ಮೆ ಎಂಡ್ ಅಲ್ಲಿ ಸಿಗುತ್ತೆ. ಬಟ್ ಎಕ್ಸೆಲ್ ಆಪ್ಷನ್ಸ್ ಅನ್ನೋದು ಎಲ್ಲ ಎಕ್ಸೆಲ್ ವರ್ಷನ್ಸ್ ಅಲ್ಲೂ ಕಾಮನ್ ಆಗಿ ಅವೈಲಬಿಲಿಟಿ ಇರುವಂತಹ ಒಂದು ಮೆನು. ಈ ಎಕ್ಸೆಲ್ ಆಪ್ಷನ್ಸ್ ಅನ್ನೋದು ನಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಅದೇ ತರ, ಅಥವಾ ಸಿಸ್ಟಮ್ನಲ್ಲಿ ಕಂಟ್ರೋಲ್ ಪ್ಯಾನಲ್ ಇರುತ್ತೋ ಅದು ಹೇಗೋ ಎಕ್ಸೆಲ್ಗೆ ಮೇನ್ ಕಂಟ್ರೋಲ್ ಪ್ಯಾನಲ್ ನೀವೇನ್ ಹೇಳ್ಬೋದು ಅಂತಂದ್ರೆ ಎಕ್ಸೆಲ್ ಹಿಂದೆ ಇರುವಂತ ಬ್ರೈನ್ ಅನ್ನೋದೇ ಈ ಎಕ್ಸೆಲ್ ಆಪ್ಷನ್ಸ್ ಅಂತ ಕೂಡ ನೀವು ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಎಕ್ಸೆಲ್ ಆಪ್ಷನ್ಸ್ ಹೋದಾಗ ನಿಮಗೆ ಕೆಲವು ಮೆನೂಸ್ ಇಲ್ಲಿ ಸಿಗುತ್ತೆ ನೋಡಿ. ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ಜನರಲ್, ಫಾರ್ಮುಲಾಸ್, ಡೇಟಾ, ಪ್ರೂಫಿಂಗ್ ಅಂತ ನೋಡಿ. ಲೆಫ್ಟ್ ಸೈಡ್ ನಲ್ಲಿ ನೀವು ನೋಡ್ತಿರಲ್ಲ, ಇವೆಲ್ಲ ನಿಮಗೆ ಸಬ್ ಮೆನೂಸ್. ಆಕ್ಚುಲಿ ಎಕ್ಸೆಲ್ ಆಪ್ಷನ್ಸ್ ಅನ್ನೋದು ನಮಗೆ ಡೇ ಟು ಡೇ ಬಳಸುವಂತ ಎಕ್ಸೆಲ್ ಅಲ್ಲಿ ನಮಗೆ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾವು ಹೇಗೆ ನಮಗೆ ಆರೋಗ್ಯದಲ್ಲಿ ಏರುಪೇರು ಆದಾಗ ನಾವು ಡಾಕ್ಟರ್ ಹತ್ರ ಹೋಗಿ ನಾವು ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ನಾವು ನಮ್ಮ ಆರೋಗ್ಯನ ಸರಿ ಮಾಡ್ಕೊಂತೀವೋ, ಅದೇ ರೀತಿ ನಾವು ದಿನಬಳಕೆ ಎಕ್ಸೆಲ್ ಅಲ್ಲಿ ನಮಗೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ಸ್ ಆದಾಗ ನಮಗೆ ಗೊತ್ತಿರೋದಿಲ್ಲ ಎಲ್ಲಿ ಇದನ್ನ ಫಿಕ್ಸ್ ಮಾಡಬೇಕು ಅಂತ. ಆ ಒಂದು ಫಿಕ್ಸ್ ಮಾಡುವಂತಹ ಒಂದು ಮೆನೂಸ್ನ ಆಪ್ಷನ್ಸ್ನ ನಾನು ಇವತ್ತು ನಿಮಗೆ ಉದಾಹರಣೆ ಸಮೇತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ಜನರಲ್ ಅನ್ನುವಂಥ ಸಬ್ ಮೆನು. ಈ ಸಬ್ ಮೆನುನಲ್ಲಿ ನಿಮಗೆ ಜನರಲ್ ಅಲ್ಲಿ ಇದು ನಿಮ್ಮ ಫಾಂಟ್ ಸೈಜ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಡಿಫಾಲ್ಟ್ ಆಗಿರುವಂತ ಒಂದು ಸೆಟ್ಟಿಂಗ್ಸ್. ಇದರಲ್ಲಿ ನಾವು ಏನು ಚೇಂಜ್ ಮಾಡೋಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲಾನು ಡಿಫಾಲ್ಟ್ ಆಗಿರುತ್ತೆ. ಉದಾಹರಣೆಗೆ ಈಗ ನೀವೇನಾದ್ರೂ ಕಾಸ್ಮೆಟಿಕ್ ಆಗಿ ಚೇಂಜ್ ಮಾಡಬೇಕು, ಆಫೀಸ್ ಬ್ಯಾಕ್ ಗ್ರೌಂಡ್ ಇಲ್ಲ ಆಫೀಸ್ ಥೀಮು ಅಂತಂದ್ರೆ ನೋಡಿ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ನೋಡಿ. ಆಫೀಸ್ ಥೀಮ್ ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ಈಗ ಬ್ಲ್ಯಾಕ್ ಅಂತ ತಗೊಂಡು ಓಕೆ ಮಾಡ್ತೀನಿ. ನೋಡೋದಲ್ಲ, ಇಲ್ಲೆಲ್ಲಾನು ನಿಮಗೆ ಆಫೀಸ್ ಥೀಮ್ ನಿಮ್ಗೆ ಯಾವ ತರ ಕಾಣಿಸ್ಬೇಕು ಅಂತಂದ್ರೆ ಆ ತರ ನೀವು ಇದನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೋದು ನೋಡಿ. ಮತ್ತೆ ನಾನು ಎಕ್ಸೆಲ್ ಆಪ್ಷನ್ಸ್ಗೆ ಬರ್ತೀನಿ. ನನಗೆ ಬ್ಲ್ಯಾಕ್ ಬೇಡ, ಸೊ ನಾನು ಬೈ ಡಿಫಾಲ್ಟ್ ಕಲರ್ಫುಲ್ ಅನ್ನೋದಕ್ಕೆ ನಾನು ಆಪ್ಷನ್ಸ್ನ ರಿವರ್ಟ್ ಮಾಡ್ತೀನಿ. ಅದೇ ರೀತಿ ಬೇರೆ ಬೇರೆ ಮೆನೂಸ್ ಕೂಡ ನಾವು ನೋಡೋಣ. ಎರಡನೇ ಮೆನು ಬಂದ್ಬಿಟ್ಟು ನಮಗೆ ಫಾರ್ಮುಲಾಸ್ ಅಂತ. ಫಾರ್ಮುಲಾಸ್ ಅಲ್ಲಿ ನಾವು ಮೇನ್ ಆಗಿ ಏನನ್ನ ನಾವು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಅಂತ ಇರುತ್ತೆ, ಇದನ್ನ ನಾವು ನೋಡ್ಕೊಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಅಂದ್ರೆ ಒಂದು ಆಟೋಮೆಟಿಕ್, ಇನ್ನೊಂದು ಮ್ಯಾನ್ಯಲ್. ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡುವಂಥದ್ದು ಈ ಸೆಂಟ್ರಲ್ ಇರೋ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ಡೇಟಾ ಟೇಬಲ್ಸ್ ಅನ್ನೋದು, ಇದು ನಾವು ಜನರಲ್ ಆಗಿ ಯೂನಿವರ್ಸಲ್ ಆಗಿ ಎಲ್ಲೂ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆನಾ. ಈ ಆಟೋಮೆಟಿಕ್ ಮತ್ತೆ ಮ್ಯಾನ್ಯಲ್ ಅನ್ನೋದು ನಿಮಗೆ ಇಲ್ಲಿ ಫಾರ್ಮುಲಾಸ್ ನಲ್ಲಿ ಕೂಡ ನಿಮಗೆ ಅವೈಲಬಿಲಿಟಿ ಇರುತ್ತೆ ನೋಡಿ. ಇಲ್ಲಿ ಕ್ಯಾಲ್ಕುಲೇಷನ್ ಆಪ್ಷನ್ಸ್ ಅಲ್ಲಿ ನೀವು ಅಲ್ಲಿ ಕೂಡ ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ಕೂಡ ನೀವು ಫಿಕ್ಸ್ ಮಾಡಬಹುದು. ಇನ್ ಕೇಸ್ ಅದು ನೀವು ಫಾರ್ಮುಲಾ ಹಾಕಿದಾಗ ನಂಬರ್ ನಿಮಗೆ ಇನ್ಸ್ಟಂಟ್ ಆಗಿ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ನೀವು ಮ್ಯಾನ್ಯಲ್ ಮೋಡ್ ಅಲ್ಲಿ ಅದು ಚೇಂಜ್ ಆಗಿರ್ಬೋದು. ಸೊ ನೀವನ್ನ ಆಟೋಮೆಟಿಕ್ ಮೋಡ್ಗೆ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಮಗೆ ಎಕ್ಸೆಲ್ ಅಲ್ಲಿ ಏನು ಬರುತ್ತೆ ಅಂತಂದ್ರೆ, ನಮಗೆ ಕೆಲವೊಮ್ಮೆ ಆಲ್ಫಾಬೆಟ್ಸ್ ಇಲ್ಲಿ ಬರೋದಿಲ್ಲ. ABCD ಅದರ ಬದಲು ನಮಗೆ 1 2 3 ಅಂತ ಬರುತ್ತೆ. ಅದು ಯಾಕೆ ಬರುತ್ತೆ ಅಂತಂದ್ರೆ ಎಕ್ಸೆಲ್ ಅಲ್ಲಿ ಎರಡು ತರ ರೆಫರೆನ್ಸ್ ಸ್ಟೈಲ್ಸ್ ಇದೆ. ಅದು ಒಂದು R1C1 ರೆಫರೆನ್ಸ್ ಸ್ಟೈಲು, ಇನ್ನೊಂದು ಆಲ್ಫಾಬೆಟಿಕ್ ರೆಫರೆನ್ಸ್ ಸ್ಟೈಲು. ಪ್ರಪಂಚದಲ್ಲಿ ತುಂಬಾ ಜನ ಯೂಸ್ ಮಾಡುವಂಥದ್ದು ಆಲ್ಫಾಬೆಟಿಕ್ ರೆಫರೆನ್ಸ್ ಸ್ಟೈಲ್. ಈ R1C1 ರೆಫರೆನ್ಸ್ ಸ್ಟೈಲ್ ನ ನಾವಿಲ್ಲಿ ಟಿಕ್ ಮಾರ್ಕ್ ಮಾಡಿದ್ರೆ, ಉದಾಹರಣೆಗೆ ನೋಡಿ ನಿಮ್ಗೆ ಇಲ್ಲಿ 1 2 3 ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ಫಂಕ್ಷನ್ ನ ಇಲ್ಲಿ ಹಾಕ್ಬೇಕು ಅಂತ ಇಟ್ಕೊಳ್ಳಿ. ನಾವು ಏನ್ ಮಾಡ್ತೀವಿ, ಈಸ್ ಈಕ್ವಲ್ ಟು ಸಮ್ ಆಫ್ ನೋಡಿ ಇಲ್ಲಿಂದ ಇಲ್ಲಿಗೆ ತಗೊಂತೀವಿ. ಇದೇನಾಯ್ತು, ನಾವು ನೋಡಿ ಇಲ್ಲಿ ಸಮ್ ಅಲ್ಲಿ ನಿಮ್ಗೆ ಏನ್ ಬಂತು, ನಿಮ್ಗೆ ಜನರಲ್ ಆಗಿ ಇಲ್ಲಿ ಏನ್ ಬರ್ಬೇಕಾಗಿತ್ತು, A15 ಇಂದ A19 ಅಂತ ಸಮ್ ಬರ್ಬೇಕಾಗಿತ್ತು. ಅದು ಆಲ್ಫಾ ನ್ಯೂಮರಿಕ್ ರೆಫರೆನ್ಸ್ ಸ್ಟೈಲ್. ಬಿಕಾಸ್ ನಾವಿಲ್ಲಿ 1 2 3 ಅಂತ ನಾವು R1C1 ರೆಫರೆನ್ಸ್ ಸ್ಟೈಲ್ ತಗೊಂಡಿರೋದ್ರಿಂದ ನಮಗೆ ನೋಡಿ R-8 ನೋಡಿ, ಇದು ಒಂದರ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ಇದು ಜನರಲ್ ಆಗಿ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಇದು ಯಾರು ಬಳಸದೇ ಇರುವಂತಹ ಒಂದು ರೆಫರೆನ್ಸ್ ಸ್ಟೈಲ್. ಇದು ಪ್ರಪಂಚದಲ್ಲಿ ಕೆಲವು ಕಂಪ್ನಿಗಳು ಬಳಸಬಹುದು, ಆದರೆ ಇದು ತುಂಬಾನೇ ಕಷ್ಟಕರವಾಗಿರುವಂತಹ ಒಂದು ರೆಫರೆನ್ಸ್ ಸ್ಟೈಲ್. ಸೊ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಏನಾದ್ರು ಬಂತು ಅಂತಂದ್ರೆ ನೀವು ಫೈಲ್ ಹೋಗಿ, ಆಪ್ಷನ್ಸ್ ಅಲ್ಲಿ
ಫಾರ್ಮುಲಾಸ್ ನಲ್ಲಿ ನೀವು R1C1 ರೆಫರೆನ್ಸ್ ಸ್ಟೈಲ್ ಇದೆಯಲ್ಲ ಅದನ್ನ ಅನ್ಚೆಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಈಗ ನೆಕ್ಸ್ಟ್ ಕೆಲವು ಮೆನೂಸ್ ಇದೆ. ಈ ಡೇಟಾ ಅನ್ನೋದು ನಮಗೆ ಕಂಪ್ಲೀಟ್ ಇದು ಡಿಫಾಲ್ಟ್ ಆಗಿರುತ್ತೆ. ಇಲ್ಲಿ ನಾವು ಏನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ದಯವಿಟ್ಟು ಇದರಲ್ಲಿ ಏನು ಚೇಂಜ್ ಮಾಡೋಕೆ ಹೋಗಬೇಡಿ. ಪ್ರೂಫಿಂಗ್ ಕೂಡ ಸೇಮ್ ಅದೇ ರೀತಿ, ಇದು ಪ್ರೂಫ್ ರೀಡಿಂಗ್ ಅಂತ. ಸೊ ಇಲ್ಲಿ ಕೂಡ ನಾವೇನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ಸೇವ್ ನಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಫೀಚರ್ನ ಹೈಲೈಟ್ ಮಾಡ್ತೀನಿ. ಅದೇನಪ್ಪ ಅಂತಂದ್ರೆ, ನಾವು ಎಕ್ಸೆಲ್ ನ ಸ್ಟಾರ್ಟ್ ಮಾಡಿ ವರ್ಕ್ ಮಾಡ್ತಾ ಇರ್ತೀವಿ, ಆದರೆ ತುಂಬಾ ಹೊತ್ತಾದ್ರೂ ಕೂಡ ನಾವು ನಮ್ಮ ಡೇಟಾನ ಸೇವ್ ಮಾಡಿರೋದಿಲ್ಲ. ಅಂತ ಟೈಮಲ್ಲಿ ಅಕಸ್ಮಾತ್ ಏನಾದ್ರು ಇಂಟ್ರಪ್ಷನ್ ಆಯಿತು, ಕರೆಂಟ್ ಹೋಯ್ತು, ಇಲ್ಲ ಅಬ್ರಪ್ಟ್ ಆಗಿ ಎಕ್ಸೆಲ್ ಫೈಲ್ ಕ್ಲೋಸ್ ಆಯಿತು. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಮಾಡಿರುವಂಥ ವರ್ಕ್ ಎಲ್ಲ ನಮಗೆ ಲಾಸ್ ಆಗುತ್ತೆ. ಆ ಲಾಸ್ ಆಗಿರುವಂಥ ಒಂದು ರಿಕವರ್ಡ್ ಫೈಲ್ಸು ನಮಗೆ ಇಲ್ಲಿ ನಾವು ಸೇವ್ ಮಾಡ್ಕೊಬೋದು. ಬೈ ಡಿಫಾಲ್ಟ್ ಆಗಿ ಎಕ್ಸೆಲ್ ಅಲ್ಲಿ ನೋಡಿ ಈ ಪಾತಲ್ಲಿ ಸಿಗುತ್ತೆ. ಅಕಸ್ಮಾತ್ ನೀವೇನಾದ್ರು ರಿಕವರ್ ಆಗೋ ಫೈಲ್ಸ್ ಎಲ್ಲ ನಿಮಗೆ ಬೇಕಾಗಿರುವಂಥ ಒಂದು ಪಾತಲ್ಲಿ ಸೇವ್ ಆಗಬೇಕು ಅಂದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೊತಾ ಹೋಗ್ಬೋದು. ಅದೇ ರೀತಿ ಆಟೋ ರಿಕವರ್ ಅನ್ನೋ ಫೀಚರು ತುಂಬಾನೇ ಇಂಪಾರ್ಟೆಂಟ್. ನಾವು ಮಾಡಿರುವಂಥ ಡೇಟಾ ಪ್ರತಿ 10 ನಿಮಿಷಕ್ಕೆ ಸೇವ್ ಆಗಬೇಕು ಅಂದ್ಬಿಟ್ಟು ಇಲ್ಲಿ ಆಟೋಮೆಟಿಕ್ ಆಗಿ ಆಪ್ಷನ್ ಇರುತ್ತೆ. ನೀವು ಬೇಕಾದ್ರೆ 5 ನಿಮಿಷಕ್ಕೆ, 15 ನಿಮಿಷಕ್ಕೆ, ಸೊ ನಿಮ್ ಇಷ್ಟ ಬಂದಷ್ಟು ಟೈಮ್ಗೆ ನೀವು ಇದನ್ನ ಸೆಟ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 5 ನಿಮಿಷ ಕೊಟ್ಟಿದ್ರೆ ಅನ್ಕೊಳ್ಳಿ, ಪ್ರತಿ 5 ನಿಮಿಷಕ್ಕೆ ಅದು ನಿಮ್ಮ ಡೇಟಾ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಡೇಟಾ ಏನು ಲಾಸ್ ಆಗುವಂತ ಚಾನ್ಸಸ್ ಇರೋದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಅಂತ. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಬೇಸಿಕ್ ಡಿಫಾಲ್ಟ್ ಸೆಟ್ಟಿಂಗು. ಇಲ್ಲೂ ಕೂಡ ನೀವೇನು ಚೇಂಜ್ ಮಾಡೋಕೆ ಹೋಗ್ಬೇಡಿ, ಅನ್ಲೆಸ್ ನೀವೇನಾದ್ರು ಪರ್ಪಸ್ ಆಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಮಾತ್ರ. ನೆಕ್ಸ್ಟ್ ಆಕ್ಸೆಸಿಬಿಲಿಟಿ, ಇದು ಕೂಡ ಅಷ್ಟೇ, ಇದು ಬೈ ಡಿಫಾಲ್ಟ್ ಸೆಟ್ಟಿಂಗು. ಇಲ್ಲಿ ಏನು ಯೂಸ್ ಮಾಡೋಕೆ, ಏನು ಚೇಂಜ್ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟ್ ಬರೋದು ಅಡ್ವಾನ್ಸ್ಡ್. ಈ ಅಡ್ವಾನ್ಸ್ ಅನ್ನೋದು ನಮಗೆ ತುಂಬಾನೇ ಅವಶ್ಯಕತೆ ಇರುವಂತ ಒಂದು ಫೀಚರ್, ಒಂದು ಮೆನು ಅಂತ ಹೇಳ್ಬೋದು. ಈ ಅಡ್ವಾನ್ಸ್ ಅಲ್ಲಿ ನಮಗೆ ತುಂಬಾ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾನೇ ಇದಾವೆ. ಉದಾಹರಣೆಗೆ ಇಲ್ಲಿ ನೋಡಿ, ಫಸ್ಟ್ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಫ್ಟರ್ ಪ್ರೆಸ್ಸಿಂಗ್ ಎಂಟರ್ ಮೂವ್ ಸೆಲೆಕ್ಷನ್ ಡೌನ್, ಇದು ಬೈ ಡಿಫಾಲ್ಟ್ ಇರುತ್ತೆ. ಇದು ಏನಪ್ಪಾ ಅಂತಂದ್ರೆ ನೋಡಿ, ನಾನು ಎಕ್ಸೆಲ್ ಅಲ್ಲಿ ಎಂಟರ್ ಮಾಡ್ತಾ ಇದ್ದಂಗೆ ಆ ಕರ್ಸರ್ ಕೆಳಗಡೆ ಹೋಗುತ್ತೆ. ಉದಾಹರಣೆಗೆ ನೀವೇನಾದ್ರೂ ಡೇಟಾ ಎಂಟ್ರಿನ ಹಾರಿಜಾಂಟಲ್ ಆಗಿ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಸರು ಕೊಟ್ಟು ಆಮೇಲೆ ಟ್ಯಾಬ್ ಕೊಡೋ ಬದಲು ಎಂಟರ್ ಕೊಟ್ಟಾಗ ಇದು ರೈಟ್ ಸೈಡ್ಗೆ ಬಂದು ಇಲ್ಲಿ ನೀವು ಏಜ್ ಏನಾದ್ರು ಆಗಬೇಕು. ಸೊ ಈ ತರ ನೀವು ಡೇಟಾ ಎಂಟ್ರಿ ಮಾಡುವಾಗ ಈ ಕರ್ಸರ್ ರೈಟ್ ಸೈಡ್ಗೆ ಮೂವ್ ಆಗಬೇಕು ಅಂತ ಇಟ್ಕೊಳ್ಳಿ. ಆವಾಗ ನಾವು ಹೇಗೆ ಚೇಂಜ್ ಮಾಡೋದು ಅಂತಂದ್ರೆ, ಫೈಲ್ ಆಪ್ಷನ್ ಹೋಗಿ, ಫೈಲ್ಗೆ ಹೋಗಿ, ಆಪ್ಷನ್ಸ್ ಕ್ಲಿಕ್ ಮಾಡಿ, ಅಡ್ವಾನ್ಸ್ಡ್ ಅಲ್ಲಿ ನೋಡಿ ಈ ಡೈರೆಕ್ಷನ್ ನೀವು ಚೇಂಜ್ ಮಾಡ್ಬೋದು. ನೋಡಿ ಡೈರೆಕ್ಷನ್ ಬಂದ್ಬಿಟ್ಟು ನಾನು ರೈಟ್ ಅಂತ ಕೊಡ್ತೀನಿ ಇಲ್ಲಿ. ನೋಡಿ ಈಗ ನಾನು ಎಂಟರ್ ಮಾಡ್ತಾ ಇದ್ದಂಗೆ ರೈಟ್ ಸೈಡ್ ಹೋಗುತ್ತೆ, ನೋಡಿದ್ರಲ್ಲ. ಸೊ ಈ ತರ ಕೆಲವು ಫೀಚರ್ಸ್ ನಮಗೆ ಅವಶ್ಯಕತೆ ಇದ್ದಂಗೆ ನಾವು ಚೇಂಜ್ ಮಾಡ್ಕೊಳೋದಕ್ಕೆ ಎಕ್ಸೆಲ್ ಆಪ್ಷನ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೋಡಿ ನೆಕ್ಸ್ಟ್ ಆಪ್ಷನ್ಸ್ ಹೋಗಿ ಮತ್ತೆ ಅಡ್ವಾನ್ಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಕೆಲವೊಮ್ಮೆ ನಮಗೆ ಫಿಲ್ ಹ್ಯಾಂಡಲ್ ಅನ್ನೋದು ಡಿಸೇಬಲ್ ಆಗಿರುತ್ತೆ. ಅಂದ್ರೆ ನೀವೇನೋ 1 2 ಅಂತ ಟೈಪ್ ಮಾಡಿ ನೀವು ಡ್ರ್ಯಾಗ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆ ಡ್ರ್ಯಾಗ್ ಮಾಡೋದಕ್ಕೆ ನಿಮಗೆ ಆ ಕಾರ್ನರ್ ಅಲ್ಲಿ ಒಂದು ಬಟನ್ ಕಾಣಿಸೋದಿಲ್ಲ. ಆವಾಗ ನೀವು ಅನ್ಕೊಂತೀರಾ ಎಕ್ಸೆಲ್ ಏನೋ ಆಗಿದೆ, ರೀಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಎಕ್ಸೆಲ್ ಸ್ಟಾರ್ಟ್ ಮಾಡ್ತೀರಾ. ಸೊ ಅವಾಗ ಏನೋ ಅದು ನಮಗೆ ಯೂಸ್ ಆಗೋದಿಲ್ಲ. ಅದರ ಬದಲು ನೋಡಿ ಇಲ್ಲಿ ಎನೇಬಲ್ ಅಂತ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಎನೇಬಲ್ ಫಿಲ್ ಹ್ಯಾಂಡಲ್ ಅನ್ನು ನಾನು ಡಿಸೇಬಲ್ ಮಾಡ್ತಾ ಇದ್ದೀನಿ. ನೋಡಿ ಈಗ ನಾನು 1 2 ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಡ್ರ್ಯಾಗ್ ಮಾಡೋದಕ್ಕೆ ನನಗೆ ಆಗೋದಿಲ್ಲ, ಯಾಕಂದ್ರೆ ಇದು ಆಕ್ಟಿವೇಟ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಫಿಲ್ ಹ್ಯಾಂಡಲ್ ಡಿಸೇಬಲ್ ಆಗಿತ್ತು ಅಂತಂದ್ರೆ ಅದು ನಿಮ್ಗೆ ಅಡ್ವಾನ್ಸ್ ಅಲ್ಲಿ ಸಿಗುತ್ತೆ. ನೋಡಿ ನಾನು ಈ ಡೈರೆಕ್ಷನ್ ಮತ್ತೆ ಡೌನ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಎನೇಬಲ್ ಫಿಲ್ ಹ್ಯಾಂಡಲ್ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡಿ, ಈಗ ನೀವು ಡ್ರ್ಯಾಗ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಬನ್ನಿ ಮತ್ತೆ ಅಡ್ವಾನ್ಸ್ ಅಲ್ಲಿ ಬೇರೆ ಫೀಚರ್ಸ್ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಅಡ್ವಾನ್ಸ್ ಅಲ್ಲಿ ನಿಮಗೆ ತುಂಬಾನೇ ಸೆಕ್ಷನ್ಸ್ ಇರುತ್ತೆ. ಕಾಪಿ ಅಂಡ್ ಪೇಸ್ಟ್, ಇಮೇಜ್ ಸೈಜ್ ಅಂಡ್ ಕ್ವಾಲಿಟಿ, ಚಾರ್ಟ್ ಅಂತ ಇರುತ್ತೆ, ಡಿಸ್ಪ್ಲೇ ಅಂತ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಇನ್ನೊಂದು ತುಂಬಾ ಫ್ರೀಕ್ವೆಂಟ್ ಆಗಿ ತುಂಬಾ ಜನ ಫೇಸ್ ಮಾಡೋ ಇಶ್ಯೂ ಏನು ಅಂತಂದ್ರೆ, ಕೆಲವೊಮ್ಮೆ ನಿಮ್ಗೆ ಇಲ್ಲಿ ಶೀಟ್ ಅಲ್ಲಿ ಟ್ಯಾಬ್ಸ್ ಕಾಣಿಸೋದಿಲ್ಲ. ಅಂದ್ರೆ ಯಾವ ಶೀಟ್ ಅಲ್ಲಿ ಇದ್ರೆ ಅಂತ ನಿಮ್ಗೆ ಐಡಿಯಾ ಇರೋದಿಲ್ಲ, ಅದು ಡಿಸೇಬಲ್ ಆಗಿರುತ್ತೆ. ಅಥವಾ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಸ್ಕ್ರೋಲ್ ಬಾರ್ಸ್ ಇಲ್ಲ ಬಾಟಮ್ ಅಲ್ಲಿ ಸ್ಕ್ರೋಲ್ ಬಾರ್ಸ್ ಏನಾದ್ರು ನಿಮ್ಗೆ ಡಿಸೇಬಲ್ ಆಗಿರುತ್ತೆ. ನೋಡಿದ್ರಲ್ಲ, ಇಲ್ಲಿ ಸ್ಕ್ರೋಲ್ ಬಾರ್ಸ್ ಇಲ್ಲ, ಆಮೇಲೆ ಇಲ್ಲಿ ಯಾವ ಶೀಟ್ ಅಲ್ಲಿ ಇದೀರ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈ ಒಂದು ಫೀಚರ್ ನಾವು ಬೇರೆ ಎಲ್ಲಿಂದ ಕೂಡ ನಾವು ತಗೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಆಯ್ತಲ್ಲ? ಸೊ ಈಗ ಶೀಟ್ಸ್ ಮಿಸ್ ಆಗಿದೆ ಅಂತಂದ್ರೆ ನಾವು ತುಂಬಾ ಸಲ ಎಕ್ಸೆಲ್ ನ ರೀಸ್ಟಾರ್ಟ್ ಮಾಡೋದು ಏನೋ ಟ್ರೈ ಮಾಡ್ತೀವಿ, ಬಟ್ ಅದಾಗೋದಿಲ್ಲ. ಅದನ್ನ ಫಿಕ್ಸ್ ಮಾಡಬೇಕು ಅಂತಂದ್ರೆ ಫೈಲ್ ಆಪ್ಷನ್ಸ್ ಹೋಗಿ ಅಡ್ವಾನ್ಸ್ಡ್ ಅಲ್ಲಿ ಡಿಸ್ಪ್ಲೇ ಆಪ್ಷನ್ಸ್ ಫಾರ್ ದಿಸ್ ವರ್ಕ್ ಬುಕ್ ಅಂತ ಇರುತ್ತಲ್ಲ, ಇಲ್ಲಿ ನೀವು ಚೆಕ್ ಬಾಕ್ಸ್ ನ ಟಿಕ್ ಮಾಡ್ಬೇಕಾಗುತ್ತೆ, ಶೋ ಶೀಟ್ ಟ್ಯಾಬ್ಸ್ ಅಂತ. ನೋಡಿದ್ರಲ್ಲ ಸ್ನೇಹಿತರೆ.
ಸೊ ಇವೆಲ್ಲಾನು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೆಲವನ್ನ ಪ್ರಾಬ್ಲಮ್ಸ್ ನ ಸೆಲ್ಫ್ ನಾವೇ ಫಿಕ್ಸ್ ಮಾಡೋದಕ್ಕೋಸ್ಕರ ಈ ಎಕ್ಸೆಲ್ ಆಪ್ಷನ್ಸ್ ತುಂಬಾನೇ ಉಪಯೋಗ ಆಗುತ್ತೆ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಮೆನು ಹೋಗೋಣ. ಇದು ಕಸ್ಟಮೈಸ್ ರಿಬ್ಬನ್ ಅಂತ. ಕಸ್ಟಮೈಸ್ ರಿಬ್ಬನ್ ಅನ್ನೋದು ನಾನು ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ಫೈಲು, ಹೋಮು, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾಸು ಇವೆಲ್ಲ ನಮಗೆ ಆ ರೆಡಿಮೇಡ್ ನಮಗೆ ಏನ್ ಬೇಕೋ ಎಕ್ಸೆಲ್ ಅಲ್ಲಿ ಆ ಸೆಟ್ಟಿಂಗ್ಸು ಆಟೋಮೆಟಿಕ್, ಇಲ್ಲಿ ಮೆನು ಬಾರ್ಸು ಅಲ್ಲೇ ಆಟೋಮೆಟಿಕ್ ಇರುತ್ತೆ. ಆದ್ರೆ ಕೆಲವೊಮ್ಮೆ ನಿಮಗೆ ಬೇಕಾಗಿರುವಂತ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್, ಅಂದ್ರೆ ಈ ಮೆನುನಲ್ಲಿ ಸಿಗದೇ ಇರುವಂತ ಕೆಲವು ಫೀಚರ್ಸ್ ಇರುತ್ತೆ. ಎಕ್ಸೆಲ್ ಅಲ್ಲಿ ಬೈ ಡಿಫಾಲ್ಟ್ ತುಂಬಾನೇ ಸೆಟ್ಟಿಂಗ್ಸ್ ಎಲ್ಲ ಫೀಚರ್ಸ್ ಇಲ್ಲಿ ಕೊಟ್ಟಿರ್ತಾರೆ ಮೆನುನಲ್ಲಿ. ಆದ್ರೆ ಕೆಲವು ಫೀಚರ್ಸ್ ಎಕ್ಸೆಲ್ ಅಲ್ಲಿ ನಮಗೆ ಸಿಗೋದಿಲ್ಲ, ಅಂದ್ರೆ ಇಲ್ಲಿ ರೆಡಿಮೇಡ್ ಆಗಿ ಸಿಗೋದಿಲ್ಲ. ನೀವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು ಅನ್ನೋ ಕೆಲವು ಕಮಾಂಡ್ಸ್ ಆಗಲಿ, ಕೆಲವು ಫೀಚರ್ಸ್ ನ ನಿಮ್ಮದೇ ಆದ ಒಂದು ಫೋಲ್ಡರ್ ನಲ್ಲಿ ಆಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಇಲ್ಲಿ ನೋಡಿ, ನ್ಯೂ ಟ್ಯಾಬ್ ಅಥವಾ ನ್ಯೂ ಗ್ರೂಪ್ ಅಂತ ನೀವು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಪಾಪ್ಯುಲರ್ ಕಮಾಂಡ್ಸ್ ಅಂತ ಇರುತ್ತೆ, ಆಲ್ ಕಮಾಂಡ್ಸ್ ಅಂತ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ನೀವು ಆಲ್ ಕಮಾಂಡ್ಸ್ ಅಂತ ಹೋದಾಗ ಇದರಲ್ಲಿ ನಿಮಗೆ ಸುಮಾರು ಫೀಚರ್ಸ್ ಇಲ್ಲಿ ಸಿಗುತ್ತೆ. ಇದನ್ನ ನೀವು ಬೇಕಾದ್ರೆ ರೆಡಿಮೇಡ್ ಆಗಿ ನಿಮ್ಮದೇ ಆದ ಒಂದು ಮೆನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಹಾಕೊಬಹುದು. ಅರ್ಥ ಆಯ್ತಲ್ಲ? ಉದಾಹರಣೆಗೆ ನಾನು ನೋಡಿ, ಇಲ್ಲಿ ನನ್ನ ಮೆನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ರೀನೇಮ್ ಮಾಡ್ತೀನಿ. ಇದನ್ನ ನಾನು ಪ್ರದೀಪ್ ಅಂತ ಕೊಡ್ತೀನಿ. ಓಕೆನಾ? ಇಲ್ಲಿ ಕೊಟ್ಟು ಈ ಗ್ರೂಪ್ ಅಲ್ಲಿ ನಾನು ಯಾವ್ದನ್ನ ಆಡ್ ಮಾಡ್ಕೊಬೇಕು, ಸೇ ಫಾರ್ ಎಕ್ಸಾಂಪಲ್ ನಾನು ಆಡ್ ಮಾಡ್ತಾ ಹೋಗ್ತೀನಿ. ನೋಡೋದಲ್ಲ, ಇಲ್ಲಿ ಆಡ್ ಮಾಡ್ತಾ ಹೋದ್ರೆ ನೋಡಿ, ಇಲ್ಲಿ ಪ್ರದೀಪ್ ಅನ್ನೋ ಒಂದು ಮೆನು ಬರುತ್ತೆ. ಆ ಮೆನುನಲ್ಲಿ ನೀವು ಫಿಲ್ಟರ್ ಬಟನ್ ಇದೆಲ್ಲ ನೀವು ಇಲ್ಲಿ ಕೊಡ್ಬೋದು. ನೋಡೋದಲ್ಲ? ಸೊ ಈ ತರ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಕಸ್ಟಮೈಸ್ ರಿಬ್ಬನ್ ಅಲ್ಲಿ ನಿಮ್ದೇ ಆದ ಮೆನು ಬಾರ್ಸ್ ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕಸ್ಟಮೈಸ್ ರಿಬ್ಬನ್ ಅಲ್ಲಿ ನೋಡಿ, ಇದನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀವು ರಿಮೂವ್ ಅಂತ ಮಾಡ್ಬೋದು. ನಂತರ ನೆಕ್ಸ್ಟ್ ಮೆನು ಬಂದ್ಬಿಟ್ಟು ನಿಮಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ. ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಥವಾ ಕಸ್ಟಮೈಸ್ ರಿಬ್ಬನ್ ಅಲ್ಲಿ ನಾನು ಹೇಳಿದ್ನಲ್ಲ, ತುಂಬಾನೇ ಫಂಕ್ಷನ್ಸ್ ನಮಗೆ ಬೇಕಾಗಿರುವಂತಹ ಫಂಕ್ಷನ್ಸ್ ನಮಗೆ ಎಕ್ಸೆಲ್ ಅಲ್ಲಿ ಸಿಗುತ್ತೆ. ಆದ್ರೆ ಕೆಲವು ಫಂಕ್ಷನ್ಸ್ ಮಾತ್ರ ಅವು ನಮಗೆ ಮೈಂಡ್ ಅಲ್ಲಿ ಐಡಿಯಾ ಕೂಡ ಇರೋದಿಲ್ಲ, ಅಂತ ಕೆಲವು ಫೀಚರ್ಸ್ ಇಲ್ಲಿ ನಮಗೆ ಸಿಗುತ್ತೆ. ಉದಾಹರಣೆಗೆ ಇಲ್ಲಿ ನಾನು ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದೀನಿ. ಈ ಟೇಬಲ್ ಅಲ್ಲಿ ನಾನು ಇದನ್ನ ಒಂದು ಫಾರ್ಮ್ ನಲ್ಲಿ ಡೇಟಾ ಎಂಟ್ರಿ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಹೇಗೆ ಮಾಡೋದು, ಇಲ್ಲಿ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಒಂದು ಫೀಚರ್ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫೈಲ್ಗೆ ಹೋಗಿ, ಆಪ್ಷನ್ಸ್ ಹೋಗಿ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಲ್ಲಿ ನಾನು ಇಲ್ಲಿ ಆಲ್ ಕಮಾಂಡ್ಸ್ ಅಂತ ತಗೊಂತೀನಿ. ಇದರಲ್ಲಿ ಫಾರ್ಮ್ ಅಂತ ಒಂದು ಇರುತ್ತೆ. ಓಕೆ, ಈ ಫಾರ್ಮ್ ಅನ್ನೋ ಒಂದು ಫೀಚರ್ ಇಲ್ಲಿರುತ್ತೆ. ನಾನು ಇದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ಗೆ ಆಡ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ, ಕ್ಲಿಕ್ ಓಕೆ ಮಾಡ್ತೀನಿ. ನೋಡಿ, ಆ ಫಾರ್ಮ್ ಅನ್ನೋದು ಇಲ್ಲಿ ಬಂತು. ಈಗ ನಾನು ಯಾವುದೇ ಒಂದು ಟೇಬಲ್ ಅಲ್ಲಿ ನನ್ನ ಕರ್ಸರ್ನ ಪ್ಲೇಸ್ ಮಾಡಿ ಫಾರ್ಮ್ ನ ಕ್ಲಿಕ್ ಮಾಡಿದೆ, ನೋಡೋದ್ರಲ್ಲ ನಮಗೆ ಡೇಟಾ ಎಂಟ್ರಿ ಆಗಿ ಈ ಟೇಬಲ್ ಏನಿದೆಯೋ ಆ ಟೇಬಲ್ಗೆ ನಮಗೆ ಡೇಟಾ ಎಂಟ್ರಿ ಬರುತ್ತೆ. ಇದರಲ್ಲಿ ನಾವು ಹೊಸ ರೆಕಾರ್ಡ್ ನ ಆಡ್ ಮಾಡ್ತಾ ಹೋಗ್ಬೋದು ಅಥವಾ ಇರೋ ರೆಕಾರ್ಡ್ಸ್ ನ ನಾವು ನೋಡ್ತಾನು ಹೋಗ್ಬೋದು. ಉದಾಹರಣೆಗೆ ನಾನು ಇಲ್ಲಿ ನ್ಯೂ ಅಂತ ಕೊಡ್ತೀನಿ. ನ್ಯೂ ಅಂತ ಕೊಟ್ಟು ನೋಡಿ, ಇಲ್ಲಿ ನಾನು ಪ್ರದೀಪ್ ಅಂತ ಕೊಡ್ತೀನಿ. ಎಂಪ್ಲಾಯಿ ನಂಬರ್ 1 2 3 4, ಫಸ್ಟ್ ನೇಮ್ ಪ್ರದೀಪ್, ಲಾಸ್ಟ್ ನೇಮ್ DC ಅಂತ ಕೊಟ್ಟು ನಾನು ಎಂಟರ್ ಕೊಡ್ತೀನಿ. ನೋಡೋದಲ್ಲ, ಇಲ್ಲಿ ಹೊಸದಾಗಿ ಆಡ್ ಆಯ್ತು. ನೋಡಿ, ಯಾವುದೇ ಒಂದು ಟೇಬಲ್ಗೆ ನೀವು ಡೇಟಾ ಎಂಟ್ರಿ ಫಾರ್ಮ್ ನ ಎಂಟ್ರಿ ಮಾಡಬೇಕು ಅಂತಂದ್ರೆ ಈ ಫಾರ್ಮ್ ಅನ್ನೋ ಫೀಚರ್ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ನೋಡಿ, ನಾವು ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ವರೆಗೂ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಬಂದು ಆಡ್-ಇನ್ಸ್ ಅಂತ. ಆಡ್-ಇನ್ಸ್ ಅಂದ್ರೆ ಇದರಲ್ಲಿ ನಿಮಗೆ ಮಲ್ಟಿಪಲ್ ಮ್ಯಾನೇಜ್ ಆಡ್-ಇನ್ಸ್ ಅಲ್ಲಿ ನಿಮಗೆ ಒಂದು 5 ವೆರೈಟಿ ಆಫ್ ಆಡ್-ಇನ್ಸ್ ಸಿಗುತ್ತೆ. ಒಂದು ಎಕ್ಸೆಲ್ ಆಡ್-ಇನ್ಸ್, ಕಾಮ್ ಆಡ್-ಇನ್ಸ್, ಆಕ್ಷನ್ಸ್, XML ಎಕ್ಸ್ಟೆನ್ಷನ್ ಪ್ಯಾಕ್ಸ್ ಮತ್ತೆ ಡಿಸೇಬಲ್ಡ್ ಐಟಮ್ಸ್ ಅಂತ. ಎಕ್ಸೆಲ್ ಆಡ್-ಇನ್ಸ್ ಅಂತಂದ್ರೆ ನಿಮಗೆ ಬೇಸಿಕಲಿ ಇದರಲ್ಲಿ ನಿಮಗೆ ಅನಾಲಿಸಿಸ್ ಟೂಲ್ ಪ್ಯಾಕ್, VBA, ಯೂರೋ ಕರೆನ್ಸಿ ಟೂಲ್ಸ್, ಸಾಲ್ವರ್ ಆಡ್-ಇನ್ ಇವೆಲ್ಲಾನು ನಿಮಗೆ ತುಂಬಾ ಕಾಂಪ್ಲೆಕ್ಸ್ ಆಗಿರೋ ಒಂದು ಸ್ಟ್ಯಾಟಿಸ್ಟಿಕಲ್ ಆಗಿ ನೀವೇನಾದ್ರೂ ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಆಡ್-ಇನ್ಸ್ ಎಲ್ಲ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಈ ಆಡ್-ಇನ್ಸ್ ನೀವು ಬಳಸಲಿಲ್ಲ ಅಂತಂದ್ರೆ ದಯವಿಟ್ಟು ಇದನ್ನ ಚೆಕ್ ಮಾತ್ರ ಮಾಡಬೇಡಿ, ಯಾಕಂದ್ರೆ ಇದು ನಿಮ್ಮ ಎಂಟೈರ್ ಎಕ್ಸೆಲ್ ಪರ್ಫಾರ್ಮೆನ್ಸ್ ನ ಡೌನ್ ಮಾಡುತ್ತೆ. ಓಕೆ, ನೀವು ಬಳಸಿಲ್ಲ ಅಂದ್ರೆ ಜಸ್ಟ್ ಅನ್ಚೆಕ್ ಮಾಡಿ ಹಾಗೆ ಬಿಟ್ಬಿಡಿ. ಅದೇ ರೀತಿ ನಿಮ್ಗೆ ಕಾಮ್ ಆಡ್-ಇನ್ಸ್ ಬಗ್ಗೆ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಎರಡನೇ ಬಂದ್ಬಿಟ್ಟು ಮೇನ್ ಕಾಮ್ ಆಡ್-ಇನ್ಸ್. ಈ ಕಾಮ್ ಆಡ್-ಇನ್ಸ್ ಅಲ್ಲಿ ಪವರ್ ಪೈವಟ್, ಪವರ್ ಮ್ಯಾಪ್ ಇವೆಲ್ಲ ಬಂದ್ಬಿಟ್ಟು ನಿಮ್ಗೆ ಆಡ್-ಇನ್ಸ್. ಈ ಆಡ್-ಇನ್ಸ್ ನಮ್ಗೆ ಆಫೀಸ್ 365 ನಲ್ಲಿ ಬೈ ಡಿಫಾಲ್ಟ್ ಸಿಗ್ಬಿಡುತ್ತೆ. ಅದೇ ನಾವೇನಾದ್ರೂ ಸ್ವಲ್ಪ ಓಲ್ಡ್ ವರ್ಷನ್ಸ್ ಆಫ್ ಎಕ್ಸೆಲ್ ನಾವು ಬಳಸ್ತಾ ಇತ್ತು ಅಂತಂದ್ರೆ ಇವೆಲ್ಲ ನಿಮ್ಗೆ ಆಡ್-ಇನ್ಸ್ ತರ ಸಿಗುತ್ತೆ. ನಾವು ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಪ್ಲಗಿನ್ಸ್ ತರ ನಾವು ಇಲ್ಲಿ ಆಡ್ ಮಾಡ್ಕೊಂತ ಹೋಗ್ಬೋದು. ಇನ್ನು ಏನಿದೆ ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ಅಂತಂದ್ರೆ ನೋಡಿ, ಆಡ್-ಇನ್ಸ್ ಅಲ್ಲಿ ನೀವು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಮತ್ತೆ ಟ್ರಸ್ಟ್ ಸೆಂಟರ್ ಅಂತ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ನಾವು ಮ್ಯಾಕ್ರೋಸ್ ನ ರನ್ ಮಾಡ್ತೀವಿ, ಬಟ್ ಅದ ಟ್ರಸ್ಟ್ ಮಾಡೋದಿಲ್ಲ.
ಅದೇನಾಗುತ್ತೆ ಅಂತಂದ್ರೆ ಎನೇಬಲ್ ಕಂಟೆಂಟ್ ಅಂತ ನಿಮಗೆ ಎರರ್ಸ್ ಬರುತ್ತೆ. ಸೊ ಇಲ್ಲಿ ಕೂಡ ನಾವು ಬೈ ಡಿಫಾಲ್ಟ್ ನಾವು ಏನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇದು ಕೂಡ ನಮಗೆ ಡಿಫಾಲ್ಟ್. ನೋಡಿದ್ರಲ್ಲ ಸ್ನೇಹಿತರೆ, ಎಕ್ಸೆಲ್ ಆಪ್ಷನ್ಸ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ತುಂಬಾನೇ ಫೀಚರ್ಸ್ ಇದರಲ್ಲಿ ಹಿಡನ್ ಆಗಿದ್ದಾವೆ. ದಯವಿಟ್ಟು ಇದರ ಉಪಯೋಗ ಮಾಡ್ಕೊಳ್ಳಿ. ಫ್ಯೂಚರ್ ಅಲ್ಲಿ ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನಾನು ಹೇಳ್ದಂಗೆ ನಿಮಗೆ ಫೇಸ್ ಆದ್ರೆ ನೀವು ಈಸಿಯಾಗಿ ಇಲ್ಲಿಂದ ನೀವು ಸಾಲ್ವ್ ಮಾಡ್ಕೊಬಹುದು. ನೋಡೋದಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.